ಸ್ನೇಹಿತರೆ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ತಮ್ಮೆಲ್ಲ ನೋಡಿ ನೀವು ಸ್ಯಾಕ್ ಆಗಿದ್ದೆ. ಹಾಗಾದ್ರೆ ಸ್ನೇಹಿತರೆ, ನೀವು ಒಂದ್ ಸ್ವಲ್ಪ ವಿಡಿಯೋನ ಗಮನ ಬಿಟ್ಟು ನೋಡಿ. ಸ್ನೇಹಿತರೆ, ತುಂಬಾ ಜನ ತಮ್ಮೆಲ್ಲ ನೋಡಿ ಅಚ್ಚರಿಯಾಗಿರುತ್ತದೆ ಎಲ್ಲರಿಗೂ ಕೂಡ. ಸ್ನೇಹಿತರೆ, ನೀವು ತಮ್ಮೆಲ್ಲ ನೋಡಿದ ಹಾಗೆ ಗೃಹಲಕ್ಷ್ಮಿ ಹಣನ ಸರ್ಕಾರ ವಾಪಸ್ ಪಡೆದಿದೆಯಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಹೇಳಿಕೆಯನ್ನು ಸ್ಪಷ್ಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಎಸ್ ಅಂದಿದ್ದಾರೆ. ಸ್ನೇಹಿತರೆ, ಯಾವ ರೀತಿಯಾಗಿ ಸರ್ಕಾರ ನಿಮ್ಮ ಗೃಹಲಕ್ಷ್ಮಿ ಹಣನ ವಾಪಸ್ ಪಡೆದಿದೆ? ನಿನ್ನೆ ತಾನೇ ನಾವು ಒಂದು ವಿಡಿಯೋನ ಮಾಡಿದ್ದೇವೆ, ಈ ಜಿಲ್ಲೆಗಳು ಜಮಾ ಆಗಲಿದೆ ಅಂತ. ಅಷ್ಟರಲ್ಲಿ ಸರ್ಕಾರ ಏನಾದ್ರೂ ಹಣನ ವಾಪಸ್ ಪಡೆದುಕೊಂಡ್ರ? ಸ್ನೇಹಿತರೆ, ಈ ಎಲ್ಲ ಡೌಟ್ಸ್ ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ನಿಮ್ಗೆ ಸಲಹೆಯನ್ನ ಕೊಟ್ಬಿಡ್ತೇವೆ. ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ. ಅದೇ ರೀತಿ ಸ್ನೇಹಿತರೆ, ಹೊಸಬ್ರು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಯಾವುದೇ ಸರ್ಕಾರದ ಆದೇಶಗಳು ಹೊರಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಮೊದಲಿಗೆ ನಿಮ್ಗೆ ವಿಡಿಯೋ ದೊರೆಯುತ್ತದೆ. ಅದೇ ರೀತಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ತಮ್ಮೆಲ್ನಲ್ಲಿ ನೋಡಿದ ಹಾಗೆ ಗೃಹಲಕ್ಷ್ಮಿ ಹಣನ ವಾಪಸ್ ಪಡೆದುಕೊಂಡಿತ್ತ ಸರ್ಕಾರ ಎಂದು ಸಾಕಷ್ಟು ಜನ ಯೂಟ್ಯೂಬ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇದ್ದಾರೆ. ಆ ಎಲ್ಲ ಯೂಟ್ಯೂಬ್ ವಿಡಿಯೋಗಳನ್ನ ನೀವು ನೋಡ್ತಾ ನೋಡ್ತಾ ನಿಮ್ಮ ತಲೆ ಗಿರ್ ಅಂದು ಹೋಗಿದೆ. ಅಂದ್ರೆ ಸ್ನೇಹಿತರೆ, ನಿಮ್ಗೆ ಅದರ ಮೇಲೆ ಭರವಸೆನೇ ಹೋಗಿದೆ. ಅದಕ್ಕಂತಾನೆ ಸ್ನೇಹಿತರೆ, ನೀವು ಇನ್ಮೇಲಿಂದ ಇಂಥ ವಿಡಿಯೋಗಳಿಗೆ ತಲೆನ ಕೆಡಿಸ್ಕೋಬಾರ್ದು. ಸಾಕಷ್ಟು ಜನ ಇದನ್ನೇ ಒಂದು ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರ ಆದೇಶವನ್ನು ಹೊರಡಿಸಿಲ್ಲ ಸ್ನೇಹಿತರೆ. ನಾವು ಗೃಹಲಕ್ಷ್ಮಿ ಹಣನ ವಾಪಸ್ ಪಡೆದುಕೊಂಡಿದ್ದೇವೆ, ಗೃಹಲಕ್ಷ್ಮಿಯನ್ನ ಬಂದ್ ಮಾಡಿದ್ದೇವೆ ಎಂದು ಯಾರು ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಯಾರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ನೀಡಿಲ್ಲ ಸ್ನೇಹಿತರೆ. ಇದಕ್ಕೆ ಗೋರ್ಮೆಂಟ್ ಸ್ವತಃ ಸ್ಪಷ್ಟನೆ ಕೊಟ್ಟಾಗ ಮಾತ್ರ ಬಂದ್ ಆಗುತ್ತದೆ ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಹಣನ ವಾಪಸ್ ಪಡೆದುಕೊಂಡಿಲ್ಲ. ಈ ರೀತಿಯಾಗಿ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗುತ್ತವೆ ಸ್ನೇಹಿತರೆ. ಆ ವಿಡಿಯೋಗಳಿಗೆ ನೀವು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಹೆಚ್ಚಿನ ಮಾಹಿತಿ ಏನಪ್ಪಾ ಕೊಡ್ತಾ ಇದ್ದೇವೆ ಅಂದ್ರೆ, ನಿಮ್ಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ. ಜಮಾ ಆಗದೇ ಇದ್ರೆ ಸ್ನೇಹಿತರೆ, ತಕ್ಷಣ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ನ ತೆಗೆದುಕೊಂಡ್ಬಿಟ್ಟು ಕಂಪ್ಯೂಟರ್ ಸೆಂಟರ್ ನಲ್ಲಿ ಆಗಿರ್ಬೋದು ಎಲ್ಲಾದ್ರೂ ಹೋಗಿ ಈ KYC ಆಗಿದೆನೋ ಅಥವಾ ಇಲ್ಲವೋ ಎಂದು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಈ KYC ಆಗಿದ್ದರೆ ಮಾತ್ರ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತದೆ. ಇಲ್ಲ ಅಂದ್ರೆ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ. ತಕ್ಷಣ ನೀವು ಮೊಟ್ಟ ಮೊದಲು ಮಾಡಬೇಕಾಗಿದ್ದು ಈ KYC ಸ್ನೇಹಿತರೆ, ರೇಷನ್ ಕಾರ್ಡ್ಗೆ. ಸರ್ಕಾರದವರು ಇದೇ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಈ KYC ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಎಂದು. ಅದೇ ರೀತಿ ಸ್ನೇಹಿತರೆ, ಇದರಲ್ಲಿ ನಿಮಗೆ 2 ಮಾಹಿತಿ ತಿಳಿದಿದ್ದಾವೆ ಅಂತ ಅನ್ಕೊಂಡಿದ್ದೇವೆ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಿಮ್ದು ಯಾವ್ದಾದ್ರು ತೊಂದರೆ ಇದ್ರೂ ಕೂಡ ಕಮೆಂಟ್ ಮಾಡಿ, ಅದರ ಬಗ್ಗೆ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡುತ್ತೇವೆ.